ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶ್ರೀಕಾಂತ್ ಹಾಗೂ ಅನಿತಾಳ ಸಂಸಾರ ಬಹಳ ಸುಖವಾಗಿ ಸಾಗ್ತಾ ಇತ್ತು. ಅವರಿಗೆ ಎಲ್ಲನೂ ಇತ್ತು. ಆದರೆ ಮದುವೆಯಾಗಿ 6 ವರ್ಷ ಆದರೂ ಮಕ್ಕಳಿರಲಿಲ್ಲ. ಇದೊಂದೇ ಅವರಿಗೆ ಕಮ್ಮಿ ಆಗಿದ್ದಿದ್ದು. ಎಷ್ಟೋ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರು, ಆದರೂ ಏನೂ ಆಗಲಿಲ್ಲ. ಕೊನೆಗೆ ಯಾವುದಾದ್ರೂ ಅನಾಥಾಶ್ರಮದಲ್ಲಿ ಮಗುವನ್ನು ದತ್ತು ತಗೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ರು. ಒಂದಿನ ಶ್ರೀಕಾಂತ್ ಅವನ ಸ್ನೇಹಿತನ ಜೊತೆ ಬಾರಲ್ಲಿ ಕುಡಿತಾ ಇರಬೇಕಾದ್ರೆ ಅವನು ಈ ವಿಷಯನ ಅವನ ಸ್ನೇಹಿತಂಗೆ ಹೇಳ್ದ. ಆದರೆ ಅವನ ಸ್ನೇಹಿತ, ಬೇಡ ಬೇಡ, ಈಗಲೇ ಆತರ ಪಡಬೇಡ, ನನಗೊಬ್ಬ ಡಾಕ್ಟರ್ ಪರಿಚಯ ಇದೆ, ಅವ್ರ ಹೆಸರು ಕಾಮೇಶ್ ಅಂತ, ಅವರನ್ನು ಒಮ್ಮೆ ಭೇಟಿಯಾಗಿ ನೋಡು, ಮುಂದೆ ಏನೂ ಆಗದೇ ಇದ್ದರೆ ದತ್ತು ತಗೋ ಅಂದು ಡಾಕ್ಟರ್ ಅಡ್ರೆಸ್ನ ಕೊಟ್ಟ. ಶ್ರೀಕಾಂತ್ ಮನೆಗೆ ಬಂದು ಅನಿತಾಳಿಗೆ ಈ ವಿಷಯನ ಹೇಳ್ದ. ಅವಳು ಸಹ ಹೋಗೋದಕ್ಕೆ ಒಪ್ಕೊಂಡ್ಳು. ಮರುದಿನಾನೇ ಆಸ್ಪತ್ರೆಗೂ ಹೋದರು. ಅಲ್ಲಿ ಜಾಸ್ತಿ ಜನ ಇದ್ದರು. ಸುಮಾರು ಹೊತ್ತು ಕಳೆದ ಮೇಲೆ ಇವರ ಸರ್ದಿನೂ ಬಂತು. ಇವರದ್ದೇ ಕೊನೆ. ಒಳಗೋಗಿ ಕಾಮೇಶ್ ಹತ್ರ ತಮ್ಮ ಪರಿಚಯನೂ ಮಾಡಿಕೊಂಡ್ರು. ಡಾಕ್ಟರ್ ಹತ್ರ ತಮ್ಮ ಸಮಸ್ಯೆನ ಹೇಳ್ಕೊಂಡ್ರು. ಅದಕ್ಕೆ ಡಾಕ್ಟರ್, ಏನು ಹೆದರಬೇಡಿ, ನಮ್ಮ ಪ್ರಯತ್ನನ ನಾವು ಮಾಡೋಣ ಅಂತ, ನಾಳೆಯಿಂದ ಟೆಸ್ಟ್ ಶುರು ಮಾಡೋಣ ಅಂತ ನಾಳೆ ಬರೋದಕ್ಕೆ ಹೇಳಿದ್ರು. ಮರುದಿನ ಅವರು ಡಾಕ್ಟರ್ ಹತ್ರ ಹೋದಾಗ ರಾತ್ರಿ 8 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ಅಲ್ಲಿ ಯಾವ ಪೇಷಂಟೂ ಇರಲಿಲ್ಲ. ಇಬ್ಬರು ಒಳಗಡೆ ಹೋದರು. ಡಾಕ್ಟರ್ ಅವರನ್ನು ಪ್ರೀತಿಯಿಂದ ಆಹ್ವಾನಿಸಿ ಕೂರಿಸಿದ್ರು. ಕೊನೆಗೆ ಡಾಕ್ಟರ್ ಟೆಸ್ಟ್ನ ಶುರು ಮಾಡೋಣ ಅಂತ ಕೇಳಿದ್ರು. ಅದಕ್ಕೆ ಇಬ್ಬರು ಸಮ್ಮತಿಸಿದ್ರು. ಡಾಕ್ಟರ್ ಶ್ರೀಕಾಂತ್ನನ್ನು, ನೀವು ಸ್ವಲ್ಪ ಹೊರಗಡೆ ಇರಿ, ನಾನು ಟೆಸ್ಟ್ ಮಾಡಬೇಕು ಅಂದರು. ಅನಿತಾ ಸ್ವಲ್ಪ ಗಾಬರಿಯಿಂದ ಶ್ರೀಕಾಂತ್ನ ಮುಖವನ್ನು ನೋಡಿದ್ಲು. ಅದಕ್ಕೆ ಶ್ರೀಕಾಂತ್, ಹೆದರಬೇಡ ಚಿನ್ನ, ನಾನು ಇಲ್ಲೇ ಇರ್ತೀನಿ ಅಂತ ಸಮಾಧಾನ ಮಾಡಿ ಹೊರಗೋದ. ಅವನು ಹೊರಗಡೆ ಹೋದೊಡನೆ ಡಾಕ್ಟರ್ ಬಾಗಿಲ ಬೋಲ್ಟ್ನ ಹಾಕಿ ಅನಿತಾಳನ್ನು ಒಮ್ಮೆ ನುಂಗುವಂತೆ ನೋಡ್ದ. ಅವಳು ಅವನ ನೋಟದಿಂದ ಸ್ವಲ್ಪ ಗಲಿಬಿಲಿ ಆದ್ಲು. ಅವನು ನಗ್ತಾ ಅವಳ ಬಳಿ ಬಂದು, ಅನಿತಾ ಅವರೇ, ಅಲ್ಲಿ ಮಲಗಿ ಪ್ಲೀಸ್ ಅಂತ ಹೇಳ್ದ. ಆ ಬೆಡ್ ಸ್ವಲ್ಪ ಎತ್ತರದಲ್ಲಿತ್ತು. ಅವಳು ಹತ್ತೋದಕ್ಕೆ ಅನುಕೂಲವಾಗಲು ಡಾಕ್ಟರ್ ಅವಳ ಬಲ ತೋಳುಗಳನ್ನು ಹಿಡಿದು ಅವಳಿಗೆ ಸಹಕರಿಸ್ದ. ಹಾಗೆ ಮಾಡಬೇಕಾದ್ರೆ ಅವನು ಅವಳ ಬೆರಳುಗಳಿಂದ ಅವಳನ್ನು ಟಚ್ ಮಾಡ್ದ. ಅವಳು ಇದು ಅಚಾನಕ್ಕಾಗಿ ಆಗಿರ್ಬೋದು ಅಂತ ಸುಮ್ಮನೆ ಬೆಡ್ ಮೇಲೆ ಮಲಗಿದ್ಲು. ಹಾಗೆ 20 ನಿಮಿಷ ಆದಮೇಲೆ ಡಾಕ್ಟರ್ ಏನೋ ಜೆಲ್ ತಗೊಂಡು ಬೆಡ್ ಮೇಲೆ ಕೂತ. ಅವಳನ್ನು ಒಮ್ಮೆ ಮಾದಕವಾಗಿ ನೋಡ್ದ. ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿದ್ಲು. ಅವನು ಒಮ್ಮೆ ನಕ್ಕು ಅವಳ ಸೀರೆಯನ್ನು ಪಕ್ಕಕ್ಕೆ ಸರಿಸಿ ಅವಳ ಹೊಟ್ಟೆ ಮೇಲೆ ಜೆಲ್ಲನ್ನು ಹಚ್ಚಿ ಸವರೋದಕ್ಕೆ ಶುರು ಮಾಡ್ದ. ಅವಳು ಒಮ್ಮೆ ಕಂಪಿಸಿದ್ಲು. ಮೊದಲನೇ ಬಾರಿ ಪರಪುರುಷ ಅವಳ ಮೈ ಮುಟ್ತಾ ಇದ್ದ. ಅವಳು ಹಾಗೆ ಸವರ್ತಾ ಇದ್ದರೆ ಅನಿತಾಳಿಗೆ ಏನೋ ಒಂಥರ ಮೈ ಜುಮ್ ಅನ್ನೋದಕ್ಕೆ ಶುರುವಾಯಿತು. ಅವನು ಸ್ವಲ್ಪ ಹತ್ರ ಬಂದು ಅವಳಿಗೆ, ಏನು ನಿನ್ನ ಗಂಡ ಸರಿಯಾಗಿ ನಿನ್ನನ್ನು ಮಾಡೋದಿಲ್ವಾ ಅಂತ ಏಕವಚನದಲ್ಲಿ ಮಾತಾಡಿಸ್ದ. ಅದಕ್ಕೆ ಅನಿತಾ, ಏನೂ ಇಲ್ಲ, ಸರಿಯಾಗಿ ಮಾಡ್ತಾರೆ ಅಂತ ಕೋಪದಿಂದ ಹೇಳಿದ್ಲು. ಅದಕ್ಕವನು, ನೋಡು, ಡಾಕ್ಟರ್ ಹತ್ರ, ಲಾಯರ್ ಹತ್ರ ಯಾವತ್ತೂ ಸುಳ್ಳು ಹೇಳಬಾರ್ದು. ನಿನ್ನ ಗಂಡ ವಾರದಲ್ಲಿ ಎಷ್ಟು ಸಾರಿ ಮಾಡ್ತಾನೆ ಅಂತ ಕೇಳಿದಾಗ, ವಾರದಲ್ಲಿ ನನ್ನ ಗಂಡ 2-3 ಬಾರಿ ಮಾಡ್ತಾನೆ ಅಂತ ಹೇಳ್ತಾಳೆ. ಅದು ಸರಿ, ನಿನ್ನ ಗಂಡ ಸರಿಯಾಗಿ ಮಾಡ್ತಾನೆ ತಾನೆ, ಅದಕ್ಕೆ ಕೆಲವು ವಿಧಿವಿಧಾನಗಳಿದೆ, ಅದೇ ರೀತಿ ಮಾಡ್ತಾನೆ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಹೌದು ಅಂತ ಹೇಳಿದಾಗ, ಅದು ಸರಿ, ನಿಮ್ಮ ಗಂಡ ನಿನಗೆ ಮಾಡಬೇಕಾದ್ರೆ ನಿಂದ್ರಿಂದ ರಸ ಬರುತ್ತಾ ಅಂತ ಕೇಳ್ತಾನೆ. ಅದಕ್ಕವಳು, ಅದೇನೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅದನ್ನೇ ಹೇಳ್ತಾ ಇರೋದು, ನಿನಗೆ ಸರಿಯಾದ ವಿಧಿವಿಧಾನನೇ ಗೊತ್ತಿಲ್ಲ, ನಿನ್ನ ಗಂಡ ಮಾಡೋದನ್ನೇ ಸರಿ ಅಂತ ನೀನು ಅಂದ್ಕೊಂಡ್ಬಿಟ್ಟಿದ್ಯಾ. ನನಗನ್ಸೋ ಪ್ರಕಾರ ನೀನು ಒಳಗೇನೋ ಬ್ಲಾಕ್ ಆಗಿದೆ ಅಂತ ಅನಿಸುತ್ತೆ ಅಂತ ಹೇಳಿದಾಗ ಅವಳು, ಸರಿ, ಈಗ ಅದನ್ನು ಸರಿ ಮಾಡೋದಕ್ಕೆ ಏನು ಮಾಡಬೇಕು
ಹೇಳಿ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಮುಂದೆ ಬಂದು ಅವಳು ಭುಜಾನ ಬಳಸಿ, ಏನೂ ಇಲ್ಲ, ತುಂಬಾ ಸಿಂಪಲ್, ನೀನು ಸಹಕರಿಸ್ಬೇಕು ಅಷ್ಟೇ ಅಂತ ಹೇಳ್ತಾನೆ. ಅವಳು ಗಾಬರಿಯಿಂದ ಅವನನ್ನು ಹಿಂದೆ ತಳ್ಳಿದ್ಲು. ಕೋಪದಿಂದ ನನ್ನನ್ನು ಅನ್ಕೊಂಡ್ರಾ ಈ ರೀತಿ ಮಾಡೋದಕ್ಕೆ ಅಂದ್ಲು. ಅವನು ಸಮಾಧಾನವಾಗಿ, ನೋಡು, ನಿನಗೆ ಮಗು ಬೇಕಿದ್ರೆ ಅದು ಕ್ಲಿಯರ್ ಆಗಲೇಬೇಕು, ಇಲ್ಲ ಅಂದರೆ ಯಾವ ಡಾಕ್ಟರ್ ಹತ್ರ ಹೋದರೂ ಏನೂ ಆಗಲ್ಲ, ನಿನಗಾಗಲ್ಲ ಅಂದರೆ ಬೇಕಾದರೆ ಹೋಗು, ನಂದೇನೂ ಅಭ್ಯಂತರ ಇಲ್ಲ, ಮಕ್ಕಳು ಇಲ್ಲದೆ ಜೀವನ ಕಳಿ, ನನಗೇನಾಗಬೇಕು ಅಂದ. ಅವನು ಅವಳ ಹತ್ರ ಹೋಗಿ, ಅಳ್ಬೇಡ ಚಿನ್ನ, ನಾನಿಲ್ವಾ, ನಿನಗೆ ಖಂಡಿತ ಮಗು ಆಗತ್ತೆ ಅಂತ ಅವಳ ಕಣ್ಣೀರನ್ನ ಒರೆಸ್ದ. ಹಾಗೆ ಒರೆಸ್ತಾ ಒಂದು ಮುತ್ತು ಕೊಟ್ಟ. ಹಾಗೆ ಮಾಡ್ತಾ ಮಾಡ್ತಾ ತನ್ನ ಆಸೆನ ತೀರಿಸ್ಕೊಳ್ಳೋದಕ್ಕೆ ನೋಡಿದ್ರೆ ಕೊನೆ ಹಂತದಲ್ಲಿ ಅವಳು ಜೋರಾಗಿ ಕಿರಿಸ್ತಾ ಅಳೋದಕ್ಕೆ ಶುರು ಮಾಡಿಬಿಟ್ಲು. ಅವನ ಬಾಯಿ ಮೇಲೆ ಕೈ ಇಡ್ತಾ, ಜೋರಾಗಿ ಕಿರ್ಚ್ಬೇಡ, ಹೊರಗಡೆ ನಿನ್ನ ಗಂಡ ಇದ್ದಾನೆ ಅಂತ ಹೇಳಿ ಅವಳನ್ನು ಬಿಡದೆ ಮಾಡಿ ಮುಗಿಸ್ತಾ. ಎಲ್ಲ ಮುಗಿದ ಮೇಲೆ ಎದ್ದು ಅವಳು ಬಟ್ಟೆ ಹಾಕ್ಕೊಂಡ್ಮೇಲೆ ಬೆಡ್ ಮೇಲೆ ನೋಡಿದಾಗ ಕೆಂಪು ಮಣ್ಣ ಕಾಣಿಸ್ತಿತ್ತು. ಡಾಕ್ಟರ್ ಆಶ್ಚರ್ಯದಿಂದ, ಇದೇನು, ಇನ್ನೂ ನಿನ್ನ ಮೊದಲ ರಾತ್ರಿನೇ ಮುಗ್ದಿಲ್ವಾ ಅಂತ ಕೇಳ್ದ. ಅವಳು ಅರ್ಥ ಆಗದೆ ಡಾಕ್ಟರ್ ಮುಖನ ನೋಡ್ತಾ ಇದ್ಲು. ಅಯ್ಯೋ ಅಂತ ಹೇಳ್ದ. ಅವಳು ಅರ್ಥ ಆಗದೆ ಡಾಕ್ಟರ್ನ ನೋಡಿದಾಗ, ಅಯ್ಯೋ ಇದೇನು ಮಾಡ್ತಿದ್ದೀರಾ, ಗಂಡ ಹೆಂಡತಿ, ನನಗನ್ಸುತ್ತೆ ಇದು ನಿನ್ನ ಮೊದಲನೇ ಸಲ, ನಿನ್ನ ಗಂಡ ನಿನಗೆ ಏನೂ ಮಾಡೇ ಇಲ್ಲ, ನೀನೇನೋ ಚಿಂತೆ ಮಾಡಬೇಡ, ಇನ್ನು ಮುಂದೆ ನಿನಗೆ ಮಕ್ಕಳಾಗೇ ಆಗುತ್ತೆ. 10 ನಿಮಿಷ ಆದಮೇಲೆ ಇಬ್ಬರು ರೆಡಿಯಾಗಿ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಇದ್ದರು. ನೋಡು, ನಾಳೆ ಬೆಳಗ್ಗೆ ಮತ್ತೆ ಬಾ, ಇನ್ನೂ ಸ್ವಲ್ಪ ಬ್ಲಾಕೇಜ್ ಆಗಿರೋದನ್ನು ಪೂರ್ತಿಯಾಗಿ ಕ್ಲೀನ್ ಮಾಡ್ತೀನಿ, ಮತ್ತು ನಾನು ಬರೆದುಕೊಟ್ಟಂಥ ಲಿಸ್ಟನ್ನ ಖರೀದಿ ಮಾಡಿ ತಗೊಂಡು ಬಾ, ಮತ್ತು ಸಾಧ್ಯ ಆದರೆ ನೀನು ಒಬ್ಬಳೇ ಬಾ ಅಂತ ಹೇಳಿ ಕಳಿಸ್ದ. ಮರುದಿನ ಅನಿತಾ ಬೇಗ ರೆಡಿಯಾಗಿ ಗಮ್ ಅನ್ನೋ ಸೆಂಟ್ ಹಾಕ್ಕೊಂಡು ಗಂಡನ ಜೊತೆ ಬಂದಳು. ಡಾಕ್ಟರ್ ಅಷ್ಟರಲ್ಲಿ ಇದ್ದರು. ಡಾಕ್ಟರ್ ಲಿಸ್ಟ್ ಕೇಳ್ದ. ಅದನ್ನು ಅವ್ರ ಮನೆಯಲ್ಲೇ ಮರೆತು ಬಂದಿದ್ರು. ಅನಿತಾ ಅಲ್ಲೇ ಇದ್ದು ಅವಳ ಗಂಡ ಅದನ್ನು ತರೋದಕ್ಕೆ ಮತ್ತೆ ಮನೆಗೆ ಹೋದ. ಅವನ ಆ ಕಡೆ ಹೋದ ತಕ್ಷಣ ಅನಿತಾಳೆ ಬಾಗಿಲನ್ನು ಹಾಕಿ ಲಾಕ್ ಮಾಡಿದ್ಲು. ಡಾಕ್ಟರ್ಗೆ ಆಶ್ಚರ್ಯ, ಇದೇನಿದು, ಒಂದೇ ರಾತ್ರಿನಲ್ಲಿ ಇಷ್ಟೊಂದು ಬದಲಾವಣೆ ಅಂತ. ತಕ್ಷಣ ಅವಳು ಬಂದು ಗಟ್ಟಿಯಾಗಿ ಹೋಗಿ ತಕ್ಕೊಂಡು, ಇದೇನು ಒಂದೇ ರಾತ್ರಿನಲ್ಲಿ ಇಷ್ಟೊಂದು ಬದಲಾವಣೆ ಅಂತ ಕೇಳ್ದ. ಅದಕ್ಕೆ ಅವಳು, ನಿನ್ನೆ ನೀನು ಮಾಡ್ದಾಗಿಂದ ನಿನ್ನನ್ನು ಮರೆಯೋದಕ್ಕೆ ಆಗ್ತಿಲ್ಲ, ಮತ್ತೆ ಮತ್ತೆ ಬೇಕು ಅಂತ ಅನ್ನಿಸ್ತಾನೆ ಇದೆ, ಅದಕ್ಕಾಗಿ ಎಲ್ಲ ವಸ್ತುಗಳನ್ನು ಮನೆಯಲ್ಲೇ ಮರೆತು ಬಂದಿರೋದು. ನನ್ನ ಗಂಡನನ್ನು ಇಲ್ಲಿಂದ ಕಳಿಸಿ ಇಲ್ಲಿ ನಿನ್ನ ಹತ್ರ ಮಜಾ ಮಾಡೋಣ ಅಂತ ಹೇಳಿದಾಗ ನಾಜೂಕಾಗಿ ಅವಳನ್ನು ಎತ್ಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿ ಮತ್ತೊಮ್ಮೆ ಆಟ ಆಡೋದಕ್ಕೆ ಶುರು ಮಾಡಿದ್ರು. ಆಟ ಮುಗಿದ ಮೇಲೆ ಡಾಕ್ಟರ್, ತುಂಬ ಥ್ಯಾಂಕ್ಸ್ ಅಂದ್ಲು. ಇದು ನನ್ನ ಕರ್ತವ್ಯ, ಥ್ಯಾಂಕ್ಸ್ ಎಲ್ಲ ಏನೂ ಬೇಡ, ಒಂದು ಮಾತು, ಈ ವಿಷಯ ಯಾರಿಗೂ ಹೇಳಬೇಡ, ಹೇಳಿದ್ರೆ ನಿನಗೇ ಆಪತ್ತು ಅಂದ. ಅದಕ್ಕೆ ಅನಿತಾ, ಇಲ್ಲ ನಾನು ಹೇಳಲ್ಲ ಅಂದ್ಲು. ನಿನ್ನ ಗಂಡನ ಹತ್ರ ಮಾಡಿಸ್ಕೊ, ಮಗು ಗ್ಯಾರಂಟಿ ಆಗುತ್ತೆ ಅಂತ ಭರವಸೆನೂ ಕೊಟ್ಟ. ಅವನು ಹೇಳಿದಾಗೆ ಕೆಲವೇ ದಿನಗಳಲ್ಲಿ ಬಸ್ರಿನೂ ಆದಳು. ಮತ್ತೆ ಚೆಕಪ್ಗೆ ಡಾಕ್ಟರ್ ಹತ್ರನೇ ಬಂದಳು. ಈ ಬಾರಿ ಅವಳು ಒಬ್ಬಳೇ ಬಂದಿದ್ಲು. ಅವಳನ್ನು ನೋಡಿ ಖುಷಿಯಿಂದ ಅವನು ತಬ್ಬಿ ಮುತ್ಕೊಟ್ಟ. ಚಿನ್ನ, ನನಗೇನು ಕೊಡಲ್ವಾ ಅಂತ ಕೇಳ್ದ. ಏನು ಬೇಕು ನಿಮಗೆ ಅಂತ ಅವಳು ಕೇಳಿದ್ಲು. ನನಗೆ ನೀನು ಬೇಕು ಕಣೆ ಅಂತ ಹೇಳ್ದ. ಅಯ್ಯೋ ನಾನು ಬಸ್ರಿ, ಗೊತ್ತಿದೆ ತಾನೇ ಅಂದ್ಲು. ಹ್ಞೂ ಚಿನ್ನ, ನಾನು ಡಾಕ್ಟರ್ ತಾನೇ, ನನಗೆ ಗೊತ್ತು, ಬಾ ನಾನು ಮಾಡ್ತೀನಿ ಅಂದ ಡಾಕ್ಟರ್. ಹೇಗೆ ಅವಳು ಕಮ್ಮಿ ಅಂದರೂ 40 ಸಾರಿ ಚೆಕಪ್ಗೆ ಹೋಗಿದ್ದಾಳೆ. ಅಷ್ಟು ಬಾರಿ ಅವಳನ್ನು ಆ ಡಾಕ್ಟರ್ ಮಾಡಿ ಕಳಿಸಿದ್ದಾನೆ. ಈಗ ಅವಳಿಗೆ 2 ಮಕ್ಕಳು, ಇಬ್ಬರು ಅವಳ ಗಂಡನ ಥರಾನೇ ಇದ್ದಾರೆ. ಅನಿತಾ ಅವಳ ಗಂಡನ ಜೊತೆ ಸುಖವಾಗಿ ಸಂಸಾರ ನಡೆಸ್ತಿದ್ದಾಳೆ. ಕತೆ ಇಲ್ಲಿ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಇನ್ನಷ್ಟು ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.